ಹೈಕೋರ್ಟ್ಗೆ ಸಲ್ಲಿಕೆಯಾಗಿರುವಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಫಲವತ್ತಾದ ಕೃಷಿ ಭೂಮಿಯಲ್ಲಿ ಟೌನ್ಶಿಪ್ ಮಾಡಲಾಗ್ತಾ ಇದೆ. ಅಧಿಕಾರ ದುರ್ಬಳಕೆಯಿಂದ ಟೌನ್ಶಿಪ್ ಅಂತ ಪಿಐಎಲ್ನಲ್ಲಿ ಆರೋಪಿಸಿದ್ದಾರೆ. ಜೂನ್ 6ಕ್ಕೆ ಸರ್ಕಾರ ಟೌನ್ಶಿಪ್ ನಿರ್ಮಾಣಕ್ಕೆ ಅಧಿಸೂಚನೆಯನ್ನ ಹೊರಡಿಸಿದೆ. ನ್ಯಾಯಸಮ್ಮತ ಪರಿಹಾರ, ಭೂಸ್ವಾಧೀನ, ಪಾರದರ್ಶಕತೆ, ಹಕ್ಕು ಉಲ್ಲಂಘನೆ, ಸರ್ಕಾರ ಹೊರಡಿಸಿರುವಂತಹ ಅಧಿಸೂಚನೆ ರದ್ದುಗೊಳಿಸಬೇಕು ಅಂತ ಈ ಪಿಐಎಲ್ನಲ್ಲಿ ಮನವಿ ಮಾಡಲಾಗಿದೆ. ಹೈಕೋರ್ಟಿಗೆ ಮನವಿ ಮಾಡಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬಿಡದಿ ಟೌನ್ಶಿಪ್ ಪರ ಮತ್ತು ವಿರೋಧದ ಹೋರಾಟಗಳು ಬಹಳ ಜೋರಾಗಿ ನಡೀತಾ ಇದೆ. ಆದ್ರೆ ವಿರುದ್ಧ ಇರುವಂತಹ ರೈತರು ಹೇಳ್ತಾ ಇರೋದು ಫಲವತ್ತಾದ ಭೂಮಿ ನಮ್ದು, ಯಾವುದೇ ಕಾರಣಕ್ಕೂ ಭೂಮಿಯನ್ನ ಮಾತ್ರ ಕೊಡೋದಿಲ್ಲ ಅಂತ. ಈಗ ಇದೇ ವಿಚಾರ ಹೈಕೋರ್ಟ್ ಮೆಟ್ಟಿಲು ಹತ್ತಿರೋದು. ಏನಂತ ಪಿಐಎಲ್ನಲ್ಲಿ ನಮೂದಿಸಿದ್ದಾರೆ? ಈಗೇನು ಬಿಡದಿಯಲ್ಲಿ ಒಂದಷ್ಟು ರೈತರ ಜಮೀನನ್ನ ವಶಕ್ಕೆ ಪಡೆದು ಆ ಮೂಲಕ ಟೌನ್ಶಿಪ್ ಅನ್ನ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ರಾಜಕೀಯ ಪಕ್ಷಗಳ ಮಧ್ಯೆ ಪರ ವಿರೋಧ ಚರ್ಚೆಗಳಾಗ್ತಾ ಇರುವಂತದ್ದು. ಇಷ್ಟ ಮಧ್ಯೆಯೂ ಕೂಡ ರಾಜ್ಯ ಸರ್ಕಾರ ಟೌನ್ಶಿಪ್ ಅನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಕ್ರಮಕ್ಕೆ ಮುಂದಾಗಿದೆ. ಇದೇ ತಿಂಗಳ 13ನೇ ತಾರೀಕು ರಾಜ್ಯ ಸರ್ಕಾರ ಒಂದು ಫೈನಲ್ ನೋಟಿಫಿಕೇಶನ್ ಹೊರಡಿಸುವ ಮೂಲಕ ಅಲ್ಲಿರುವಂತಹ ಜಮೀನುಗಳನ್ನ ಒಂದು ಅಕ್ವಿಷನ್ ಮಾಡ್ಕೊಳ್ಳಿಕ್ಕೆ 516 ಎಕರೆ ಜಮೀನನ್ನ ವಶಪಡಿಸಿಕೊಳ್ಳಿಕ್ಕೆ ಮುಂದಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದ್ ರೀತಿ ಕಾನೂನು ಎಲ್ಲ ಪ್ರೊಸೀಜರ್ ನ ಮುಂದುವರಿಸ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಅಲ್ಲಿ ಮಾಡ್ತಾ ಇರುವಂತಹ ಕ್ರಮ ಏನಿದೆ ಅದು ಸರಿಯಾದಂತ ಕ್ರಮ ಅಲ್ಲ. ಅಲ್ಲಿ ಫಲವತ್ತಾದಂತ ಜಮೀನುಗಳನ್ನ ಇವರು ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಈ ರೀತಿ ಆದಂತ ಫಲವತ್ತತೆ ಇಲ್ಲದೆ ಫರ್ಟಿಲಿಟಿ ಇಲ್ಲದೆ ಇರುವಂತ ಜಾಗಗಳಲ್ಲಿ ಮಾಡಬಹುದು. ಆದ್ರೆ ಇಲ್ಲಿ ಫಲವತ್ತಾದಂತ ಭೂಮಿ ಇದೆ, ಬೆಳೆಗಳು ರೈತರು ಬೆಳೆಯನ್ನು ಬೆಳೀತಾ ಇದ್ದಾರೆ, ತೋಟ ಇದೆ. ಇಂತಹ ಜಾಗದಲ್ಲಿ ಬಂದು ಮಾಡ್ತಾ ಇರುವಂತದ್ದು ಸರಿಯಾದಂತ ಕ್ರಮ ಅಲ್ಲ ಅನ್ನುವಂಥದ್ದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸ್ಪರ್ಟ್ ಕಮಿಟಿಯನ್ನ ನೇಮಕ ಮಾಡಿ ಆ ಮೂಲಕ ಅಧ್ಯಯನವನ್ನ ಮಾಡಬೇಕು. ಮತ್ತೆ ಅರ್ಬನ್ ಪ್ಲಾನಿಂಗ್ ಕಮಿಟಿಯನ್ನ ನೇಮಕ ಮಾಡಿ ಆ ಮೂಲಕ ಅಧ್ಯಯನವನ್ನ ಮಾಡಿದ್ದೇ ಆದಲ್ಲಿ ಅಲ್ಲಿ ಟೌನ್ಶಿಪ್ ಅನ್ನ ಮಾಡ್ಲಿಕ್ಕೆ ಒಂದಷ್ಟು ಸೂಕ್ತ ಇದೆಯಾ ಇಲ್ವಾ, ಇದು ಬೆಳೆ ಬೆಳಿಲಿಕ್ಕೆ ಯೋಗ್ಯನಾ ಅಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರೀತಿಯಾದಂತ ಒಂದಷ್ಟು ಅಧ್ಯಯನವನ್ನ ಮಾಡಬೇಕು. ಆದ್ರೆ ಪೂರ್ವ ತಯಾರಿಗಳಿಲ್ಲದೆ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಈ ಒಂದು ಟೌನ್ಶಿಪ್ ಅನ್ನ ಮಾಡ್ಲೇಬೇಕು ಅನ್ನುವಂತ ಆಟಕ್ಕೆ ಬಿದ್ದಂತೆ ಈ ಒಂದು ಅರ್ಜಿನ ಸಲ್ಲಿಸಲಿಕ್ಕೆ ಮುಂದಾಗಿ ಈ ಟೌನ್ಶಿಪ್ ಅನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಹೀಗಾಗಿ ಇದೆಲ್ಲ ಒಂದ್ ಕಡೆ ಅಲ್ಲಿನ ರೈತರು ಸಾಕಷ್ಟು ಬಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ಕೂಡ ಅಧಿಕಾರಿಗಳಾಗಲಿ ಸರ್ಕಾರ ಆಗ್ಲಿ ಇದನ್ನ ಮಾಡ್ಲೇಬೇಕು ಅನ್ನುವಂತ ಆಟಕ್ಕೆ ಬಿದ್ದಂತೆ ಕಾಣ್ತಾ ಇರೋದ್ರಿಂದ ಇದನ್ನ ಅಂತಿಮವಾಗಿ ಕೋರ್ಟ್ ಮುಂದೆ ತೆಗೆದುಕೊಂಡು ಹೋಗಿ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತಹ ಕ್ರಮಗಳೇನಿದೆ, ಭೂಮಿಯನ್ನ ವಶಕ್ಕೆ ಪಡ್ಕೊಳ್ಳುವಂತ ಒಂದು ಪ್ರಕ್ರಿಯೆಗಳಿದೆ, ಅದು ಕಾನೂನಾತ್ಮಕವಾಗಿ ಇದೆಯಾ ಅನ್ನುವಂಥದ್ದು. ಯಾಕೆಂದ್ರೆ ಒಂದು ಯಾವುದೇ ಜಮೀನನ್ನ ಟೌನ್ಶಿಪ್ ಮಾಡ್ಲಿಕ್ಕೋಸ್ಕರ ಅದು ವಶಕ್ಕೆ ಪಡಿಸ್ಕೊಳ್ತಾರೆ ಅನ್ನುವಂಥದ್ದಾದ್ರೆ ಅಲ್ಲಿನ ರೈತರ ಒಪ್ಪಿಗೆ ಅತ್ಯಂತ ಪ್ರಮುಖವಾಗಿರ್ತದೆ. ಅಂದ್ರೆ ಒಂದು ಕಾನೂನು ಪ್ರಕಾರ 80% ರೈತರ ಒಪ್ಪಿಗೆ ಇರಬೇಕಾಗುತ್ತೆ. ರೈತರ ಒಪ್ಪಿಗೆ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಅಂತ ಫಲವತ್ತಾದ ಭೂಮಿಯನ್ನ ಇಲ್ಲಿ ವಶಪಡಿಸ್ಕೊಳ್ಳಿಕ್ಕೆ ಅವಕಾಶಗಳು ಇದೆಯಾ ಅನ್ನುವಂಥದ್ದು, ಮತ್ತೆ ಕಾನೂನಿನ ಪಾಲನೆ ಆಗಿದೆಯಾ ಅನ್ನುವಂಥದ್ದು, ಮತ್ತೆ ಇಲ್ಲಿ ಒಂದು ಪೂರ್ವ ತಯಾರಿ, ಪೂರ್ವ ಅಧ್ಯಯನಗಳಾಗಬೇಕಾಗತ್ತೆ. ಅದು ಯಾವುದನ್ನು ಕೂಡ ಇಲ್ಲಿ ಮಾಡಿಲ್ಲ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾಗಿರುವಂತದ್ದು. ಹಾಗಾಗಿ ಇಲ್ಲಿ ಒಂದು ಕಾನೂನು ಬಾಹಿರವಾದಂತಹ ಒಂದು ಚಟುವಟಿಕೆಗಳನ್ನ ರಾಜ್ಯ ಸರ್ಕಾರ ಮತ್ತೆ ಅಧಿಕಾರಿಗಳು ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಒಂದು ವಿಸ್ತೃತವಾದಂತ ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತದ್ದು. ರಾಜೇಶ್ ಅನ್ನೋದವರೀಗ ನಿನ್ನೆ ಸಂಜೆ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅದು ಅರ್ಜಿ ಸಲ್ಲಿಕೆ ಪ್ರೊಸೆಸ್ ನಡೀತಾ ಇರುವಂತದ್ದು. ಮತ್ತೆ ಈ ಅರ್ಜಿ ಹೈಕೋರ್ಟ್ಗೆ ಇವತ್ತು ರೀಚ್ ಆಗಿದೆ. ಅದರಲ್ಲಿ ನಾಡಿದ್ದರಲ್ಲಿ ಈ ಒಂದು ಅರ್ಜಿ ವಿಚಾರಣೆಗೆ ಬರುವಂತ ಸಾಧ್ಯತೆ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿರುವಂತದ್ದಿದೆ ಈ 13/6/2026 ಫೈನಲ್ ನೋಟಿಫಿಕೇಶನ್ ಇದೆ. ಆ ಫೈನಲ್ ನೋಟಿಫಿಕೇಶನ್ಗೆ ತಡೆಯನ್ನ ಕೊಡಬೇಕು ಅನ್ನುವಂಥದ್ದು. ಮತ್ತೆ ಆ ಮೂಲಕ ಮುಂದೆ ನಡೆಯುವಂತ ಪ್ರಕ್ರಿಯೆಗಳಿದೆ, ಅದು ಕಾನೂನಿನ ಬಳಕೆ ಕಾನೂನು ಫಾಲೋ ಮಾಡಬೇಕು, ಮತ್ತೆ ರೈತರ ಒಪ್ಪಿಗೆ ಮತ್ತೆ ಅದೆಲ್ಲವನ್ನು ಕೂಡ ಮಾಡ್ಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಫೈನಲ್ ನೋಟಿಫಿಕೇಶನ್ಗೆ ಒಂದು ತಡೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂತದ್ದು. ಆದ್ರೆ ರಾಜ್ಯ ಸರ್ಕಾರ ಇದಕ್ಕೆ ಯಾವ ರೀತಿಯಾದಂತಹ ಉತ್ತರವನ್ನು ಹೈಕೋರ್ಟ್ಗೆ ಕೊಡುತ್ತೆ ಅನ್ನುವಂಥದ್ದು, ಮತ್ತೆ ಹೈಕೋರ್ಟ್ ಈ ಅರ್ಜಿಯನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಂಡು ಇಲ್ಲಿ ರೈತರೇನು ಒಂದು ಆಗ್ರಹನ ಮಾಡ್ತಿದ್ದಾರೆ, ಭೂಮಿಯನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದಷ್ಟು ಹೇಳಿದ್ರೆ, ಮತ್ತೆ ಭೂಮಿಯನ್ನ ಕೊಡ್ಲಿಕ್ಕೆ ಕೂಡ ಒಂದಷ್ಟು ಮುಂದಾಗಿದ್ದಾರೆ. ಹಾಗಾಗಿ ಅವರ ರೈತರ ಪರವಾಗಿ ಮತ್ತೆ PL ಆಗದವರು ಹೈಕೋರ್ಟ್ ಮುಂದೆ ಯಾವ ರೀತಿಯಾದಂತ ಇದನ್ನ ಪ್ರೆಸೆಂಟ್ ಮಾಡಿ ಈ ಒಂದು ಯೋಜನೆ ಮುಂದುವರಿಯುತ್ತಾ ಅಥವಾ ಮುಂದೆ ಸರಿಯಾಗಿ ನೀಡುವಂತ ಸಾಧ್ಯತೆ ಇದೆಯಾ, ಇದನ್ನು ನೋಡ್ಬೇಕಾಗಿರುವಂತಹದ್ದು. ಶ್ವೇತಾ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.